ಅಯ್ಯೋ ಅತ್ತಮ್ಮ, ನನಗೆ ಇವನ್ ಬಿಟ್ಟು ಬೇರೆ ಹಾಕೊಳಕ್ಕೆ ಬರಂಗಿಲ್ಲ. ನನಗೆ ಸೀರೆ ಗೀರಿಲ್ಲ ಉಟ್ಕೊಂಡು ಅಭ್ಯಾಸ ಇಲ್ಲ. ನಾನು ಇವನೇ ಹಾಕೊಳ್ಳೋದು. ನೀನಾದರೂ ಹೇಳು ಸುನಿಲ್ ಅತ್ತಮ್ಮಗ. ಬಾವ ನೀವಾದರೂ ಹೇಳಿ. ಅಯ್ಯೋ ನಾನು ಹೇಳ್ತೀನಿ ಬಿಡು, ನೀನೇನು ಯೋಚನೆ ಮಾಡಬೇಡ, ನೀನು ಹೋಗು. ಸರಿ ಮಮ್ಮ, ಥ್ಯಾಂಕ್ ಯು. ಅಲ್ಲಪ್ಪ, ಹುಡುಗಿಗೆ ನೀನು ಹಂಗೆ ಹೇಳಿ ಕಳ್ಸಿದಿಲ್ಲ, ಇವು ನೋಡಕ್ಕೆ ಚಂದ ಅನಿಸ್ತಾವೇನು? ನಮ್ಮ ಗೌಡ್ರ ಮಂತನಗೆ ಇವು ಚಲೋ ಅನಿಸ್ತಾವೇನು? ನಿನಗರ ಒಂದು ಈಟಿ ಏನು ಅನಿಸ್ಲಿಲ್ಲ? ಅಲ್ಲಿ ಬೇವ ಇಷ್ಟು ದಿನ ಅವರು ಅದೇ ಥರ ಡ್ರೆಸ್ಗಳನ್ನ ಹಾಕೊಂಡವ್ರ. ಈಗ ಇಂಥ ಹಾಕೋ ಅಂದರೆ ಹೆಂಗೆ ಹಾಕೊಳಕ್ಕಾಕತ್ತೆ ಅವ್ರಿಗೆ? ಸೀರೆ ಉಟ್ಕೊ ಅಂದರೆ ಎಲ್ಲಿ ಉಟ್ಕೊಳಕ್ಕಾಕತಿ? ಇರ್ಲಿ ಬಿಡು, ಹಾಕೋಲಿ, ಅದಕ್ಕೇನಾಗ್ತತಿ? ಹಾಂ, ಏನಂತೀಪ ಸುನಿಲ್ಲ? ಹಾಂ, ಅವ್ರಿಷ್ಟ ಅನ್ನ. ಸೋನಾಗ ಏನಾದರೂ ಹಾಕೋಲಿ, ಅಕ್ಕಿ ಇಷ್ಟ. ನಾನು ಅಕ್ಕಿ ಇಷ್ಟಕ್ಕೆ ಅಡ್ಡಿ ಅಂತ ಹೋಗಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಇರ್ಬೋದು, ನನಗಿಷ್ಟ ಬಂದಂಗೆ ನಾನು ಇರ್ತೀನಿ. ಅವ್ರು ಮೊದಲೇ ಹೇಳಿದ್ದಾರೆ, ನಿಮಗೆ ಇಷ್ಟ ಬಂದಂಗೆ ನೀವಿರಿ, ನನಗಿಷ್ಟ ಬಂದಂಗೆ ನಾನು ಇರ್ತೀನಿ. ನೀವು ಜಾಸ್ತಿ ನನ್ನ ಏನೂ ಕೇಳೋಕೆ ಹೋಗ್ಬೇಡಿ, ನಾನು ನಿಮ್ಮನ್ನು ಏನೂ ಕೇಳಂಗಿಲ್ಲ ಅಂತ ಹೇಳಿದ್ದಾರೆ. ಅಂದಮೇಲೆ ಹೆಂಗೋ ಆಕಿ ಸೋದರತ್ತಿ ಮಗಳೂ ಅದಾಳ, ಆಕಿಗೆ ನಾನೇನು ಮೋಸ ಮಾಡೋಂಗಿಲ್ಲ. ನೀವೇನು ಮೋಸ ಮಾಡ್ತಾನಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಮೋಸ ಮಾಡೋಂಗಿಲ್ಲ. ಮದುವೆ ಆಗಿದ್ದೇನೋ, ತಾಳಿ ಕಟ್ಟಿದ ಮೇಲೆ ಅವು ಮುಗಿದೋಯ್ತು. ನಾನು ಆಕಿ ಜೊತೆ ಸಂಸಾರ ಮಾಡ್ತೇನೆ, ನೀವೇನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ್ರಿ. ಆದ್ರೆ ಹೋಗಿ ಸುಮ್ಮ ಹೆಂಗದಾಳ ಅಂತ ನೋಡ್ಕೊಂಡು ಬರ್ತೇನೆ. ಪಾಪ ಇಷ್ಟ ಅಲ್ಲದ ಮದುವೆ ಆಗಿದ್ದಾಳ, ಎಷ್ಟು ಕಷ್ಟಪಡತ್ತಾಳೋ ಏನೋ. ಅಲ್ಲಿ ಹೋಗಿ ನೋಡ್ಕೊಂಡು ಬರಬೇಕು. ನೋಡುವ, ನೀ ಏನಾರ ಇವನ್ನ ಇಂಥವ ಚೂಡಿದಾರನ ಸಿಗಾಕೊಂಡು ನಿಂದಿರ್ತೀವೋ, ಏನು ಸೀರೆ ಗೀರಿ ಉಟ್ಕೋತೀವೋ ನೋಡುವ. ನಿನ್ನ ಗಂಡು ಹೆಂಗೆ ಹೇಳ್ತಾನೆ ಹಂಗೆ ಕೇಳು. ಮತ್ತು ನಾವೊಂದು ಹೇಳೋದು, ನಿಮ್ಮ ಗಂಡುಗಳಂದು ಹೇಳೋದು ಎಲ್ಲಿ ಸುಮ್ಮನೆ ತೇಲಿ ಬ್ಯಾನೆ ಅದು. ಮತ್ತು ಈ ಕಡೆ ನಾವು ಓದ್ರದು, ಆ ಕಡೆ ಅವ್ರು ಓದ್ರದು, ಇದು ಹನಿ ಬರಾಕತ್ ಮತ್ತೆ. ಅಯ್ಯೋ, ನನ್ನ ಹೆಂಡತಿಗೆ ನೋಡಮ್ಮ, ಆಕಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಹಾಕೋಲಿ. ನಾನಂತೂ ಅದೇ ಹಾಕು ಇದೇ ಹಾಕು ಅಂತ ಯಾವತ್ತೂ ಹೇಳಂಗಿಲ್ಲ. ನೋಡು ಭೂಮಿ, ನಿನಗೆ ಯಾವ್ದು ಇಷ್ಟ ಆಗುತ್ತೋ, ಚೂಡಿದಾರ ಹಾಕೋಬೇಕಂತ ಅನ್ಸಿದ್ರೆ ಚೂಡಿದಾರನ ಹಾಕು. ಇಲ್ಲ ನನಗೆ ಅತ್ತೆಮ್ಮ ಹೇಳಿದಾರೆ ಸೀರೆ ಉಟ್ಕೋಬೇಕಂತಂದ್ರೆ ಅದನ್ನ ಹಾಕು. ಇಲ್ಲ ಇದನ್ನೊಂದು 2 ದಿನ ಹಾಕು, ಅದನ್ನೊಂದು 2 ದಿನ ಹಾಕು. ಹಾಂ, ನಾನು ಇದು ಯಾರು ನಿನಗಿಲ್ಲಿ ಒತ್ತಾಯ ಮಾಡೋಂಗಿಲ್ಲ. ನಿನಗೆ ಹೆಂಗೆ ಬೇಕೋ ಹಂಗೆ ನೀನು ಇರ್ಬೋದು. ನೀನೇ ಇಷ್ಟು ಹೇಳಿದ್ಮೇಲೆ ಮತ್ತೆ ನಾ ಹೇಳೋದೇನು ಹೇಳ್ತತಿ? ನೀನೇ ಹೇಳ್ಬಿಡಿ. ದಿನ ಅಡುಗೆ ಮಾಡೋದ್ರಿಂದ ಹಿಡಿದ ಪ್ರತಿಯೊಂದು ಎಲ್ಲ ನೀವೇ ಗಂಡು ಮಕ್ಕಳು ಹೇಳ್ರಿ. ನಾವು ಅತ್ತೆ ಅಂದ್ರೆ ನೋಡ್ಕೊಂತ ಕುಂದಿರ್ತೇವೆ. ಮತ್ತೆ ಇನ್ನೇನು? ಅಯ್ಯೋ ಹಂಗೆ ಕಂತೀವಿ. ನೀನು ಅಂದೆಲ್ಲ ನಿನ್ನ ಹೆಂಡತಿಗೆ ನೀನು ಹೇಳ್ಕೊಪ್ಪ ಅಂತೇಳಿ, ಅದಕ್ಕೆ ನಾನು ಹೇಳಿದ್ನಿ. ಮತ್ತು ಹೇಳೋ ಅನ್ನೋದು ನೀನು, ಮತ್ತು ಈಗ ಇದನ್ನ ಅನ್ನೋದು ನೀನು. ಆತು, ಮೊದಲು ಚಹಾ ಕೊಡು. ಯಾವಾಗ ಆತು ನಾವು ಎದ್ದು, ಇನ್ನೂ ಚಹಾ ಇಲ್ಲ. ನಾನು ಹೋಗ್ಬೇಕು, ಸ್ವಲ್ಪ ಕೆಲಸದ. ನಾನು ನನಗೂ ಚಹಾ ಕೊಡ್ಬೇಕು. ನಾನು ಕುಡ್ದು ಸ್ವಲ್ಪ ಹೊರಗಡೆ ಹೋಗಿ ಬರ್ತೇನೆ. ಸ್ವಲ್ಪ ಕೆಲಸ ಐತೆ ನಂದು, ಅರ್ಜೆಂಟ್ ಹೋಗಬೇಕು. ಬರೋದು ಸಾಯಂಕಾಲ ಆಗ್ತತಿ. ಅಡುಗೆದು ನನಗೇನು ಮಾಡೋಕೆ ಹೋಗ್ಬೇಡ್ರಿ. ನಾನು ಒಮ್ಮೆ ಸಾಯಂಕಾಲ ಬರ್ತೀನಿ, 7 ಅಥವಾ 8 ಆಗ್ತಿರ್ಬೋದು ಟೈಮು. ಅವಾಗ ಬರ್ತೀನಿ ಒಮ್ಮೆ. ಅಲ್ಲಪ್ಪ ಮರಯ್ಯ, ಇವತ್ತೆಲ್ಲಿ ಹೊಂಟೀನಿ? ಇವತ್ತೆಂತ ಕೆಲಸ ನಿಂದು? ಈಗ ಎಲ್ಲಿ ಹೋಗಾಡಪ್ಪ ಸುನಿಲ್ಲ, ಮನ್ಯಾಗ ಇರು. ಅಲ್ಲ ಶಂಕರು, ನಿಂದೇನು ಇವಂತ ಕೆಲಸ? ಮದುವೆಗೇನ 2 ದಿನ ಆಗಿಲ್ಲ ಕೆಲ್ಸಕ್ಕೆ ಹೊಂಟ್ರೆ ನೀವು? ಅಲ್ಲ, ಒಂದಷ್ಟು ದಿನ ಬಿಟ್ಟು ಹೋಗಕ್ಕೆ ಬರಂಗಿಲ್ಲ ಏನು? ಈಗೇನಂತ ಪರಿ ಅರ್ಜೆಂಟ್ ಐತೇನೆ ಕೆಲ್ಸಕ್ಕೆ ಹೋಗೋದು? ಹಾಂ, ಇರಿ ಈಗೇನ ಹೋಗಕ್ಕೆ ಹೋಗ್ಬೇಡ್ರಿ. ನಾಳೆಯಿಂದ ಅಥವಾ ನಾಳೆ 2 ದಿನ ಬಿಟ್ಟು ಹೋಗ್ರಿ. ಈಗೇನಂತ ಪರಿ ನಿಮ್ಮ ಕೆಲಸ ಹೋಗಿ ಏನಲ್ಲಿ ಡಬ್ಬ ಹಾಕೋದು ಇಲ್ಲ. ನೋಡ್ಬೇ, ನಿಂಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ನಮ್ಮ ಕೆಲಸ ನಮಗೆ ಗೊತ್ತಿರ್ತಾವೆ, ನಿನಗೇನು ಗೊತ್ತಿರ್ತೈತಿ? ನಿನಗೆ ಅದ್ರ ಬಗ್ಗೆ ಹೇಳಿದ್ರೆ ನನಗೆ ಗೊತ್ತಾಗ್ತೈತಿ. ಸುಮ್ಮನೆ ನನಗೆ ತಲೆ ಎಲ್ಲ ಇದನ್ನ ಮಾಡಕ್ಕೆ ಹೋಗಬೇಡ. ನಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ, ನಾನು ಹೋಗ್ಬೇಕು. ನಂಗೆ ಚಾನು ಬೇಡ, ನಾನೆಲ್ಲ ಹೊರಗಡೆ ಕುಡ್ಕೋತಾನೆ. ಅಯ್ಯೋ ಸುನಿಲ್ಲ ರೀ, ಚಾ ಆಗೈತಿ, ನಾನು ಹಾಕ್ಕೊಡ್ತೀನಿ, ಕುಡ್ದೆ ಹೋಗ್ರಿ. ಯಾಕೆ ಮತ್ತೆ ಸುಮ್ಮನೆ ಹಾಗೆ ಹೋಗ್ತೀರಾ? 1 ನಿಮಿಷ ಹಾಕ್ಕೊಡ್ತೀನಿ. ಬೇಡ ಬೈ, ನನಗೆ ಯಾಕೋ ಅವ್ವ ಹಿಂಗೆ ಅಂದಿದ್ದಕ್ಕೆ ಕುಡಿಯೋಕೆ ಮನಸ್ಸು ಇಲ್ಲ. ಅವ್ವನ ಕುಡ್ಕೋಲಿ, ನನಗೆ ಬೇಡ. ನನಗೆ ಇಷ್ಟ ಇಲ್ದಂಗೆಲ್ಲ ಮಾಡ್ತಾಳು ಆಕೆ. ಇಷ್ಟದಂಗೆ ಎಲ್ಲ ನಡೀತೈತಲ್ಲ, ಅದಕ್ಕೆ ಹಂಗೆ ಮಾಡ್ತಾಳೆ. ಅಯ್ಯೋ ಸುನಿಲ್ಲ ರೀ. ಅಯ್ಯೋ ಭೂಮಿ, ಅವ್ನು ಹಂಗೆ ನೀನೇನು ತಲೆ ಕೆಡ್ಸ್ಕೊಬೇಡ. ಈಗ ಹಂಗೆ ಮಾಡ್ತಾನೆ, ಮತ್ತು ಸಾಯಂಕಾಲ ಮತ್ತು ತಾನ ಬಂದು ಮಾತಾಡ್ತಾನೆ ಅವ್ವ ಜೊತೆ. ನೀನೇನು ತಲೆ ಕೆಡ್ಸ್ಕೊಬೇಡ. ನಾನು ಸ್ವಲ್ಪ ಚಾ ಹಾಕೊಂಬರ್ತಿ, ಹಾಲನ್ನ ಕೂತಿರ್ತೀನ, ಅಪ್ಪಾಗ ನನಗೆ ಹಾಕೊಂಡು ಬಾ. ಹಾಂ, ಹ್ಞೂ ರೀ, ಆಯಿತು, ಹಾಕೊಂಡು ಬರ್ತೀನಿ. ನೋಡಿದ್ಯಾ, ಒಬ್ರ ನನ್ನ ಮಾತು ಕೇಳ್ತಾರೇನು? ಎಲ್ಲರೂ ನಾ ಏನರ ಅಂದ್ರೆ ಸಿಟ್ಟು ಮಾಡ್ಕೊಂಡು ಹೋಗ್ತಾವ. ನಾನಾರ ಏನು ಮಾಡಲಿ? ಎಲ್ಲಿಗೆ ಹೋದೋ ಏನೋ, ಬೆಳಗಿನ ಮುಂಜಾವ ಹೊಂಟಾನ. ನನಗೆಲ್ಲಿ ಅನುಮಾನ ಬರಾಕತ್ತೈತಿ, ಇವನು ನಿಮ್ಮ ತಂಗಿ ನೋಡಕ್ಕೆ ಹೊಂಟಾನೇನು ಅಂತೇಳಿ. ಅದಕ್ಕೆ ಅವನ್ನ ತಡಿಯಾಕತ್ತಿದ್ನಿ. ಆದ್ರೆ ನಿಲ್ಲೇ ಇಲ್ಲಿ ನೋಡು. ನಾನು ಮತ್ತೆ ಅಂಥದ್ದು ಮಾಡಂಗಿಲ್ಲ ಇಂಥದ್ದು ಮಾಡಂಗಿಲ್ಲ ಅಂತ ಹೇಳಿ ಹೋಗ್ತಾನಂದ್ರೆ ಅವ ಅಲ್ಲೇ ಹೊಂಟಾನ. ನಂಗೆ ಅನುಮಾನ ಬರತೈತಿ. ನಾ ಸುಳ್ಳು ಹೇಳಿದ್ರೆ ಬೇಕಿದ್ರೆ ನೀನು ಅವ್ನು ಬೆನ್ನ ಹೋಗಿ ನೋಡ್ಕೊಂಡು ಬರೋ, ಗೊತ್ತಾಕತ್ತೆ ನಿನಗೆ. ಹೌದ್ರತಿ, ಹೆಂಗೆ ಹೇಳ್ತೀರಿ? ಅಕಸ್ಮಾತ್ ಅವ್ರು ಅಲ್ಲಿ ಹೋಗಲಿಲ್ಲ, ಏನೋ ಕೆಲಸಕ್ಕನ ಹೋಗಿದ್ರ? ಅಯ್ಯೋ ನನ್ನ ಮಗ, ನನಗೆ ಹೆಂಗಂತ ಗೊತ್ತಿಲ್ಲೇನು? ಅವಂಗ ಅಲ್ಲಿ ಹೆಂಗದಾಳು ಹೆಂಗಿಲ್ಲ ಅನ್ನೋದು ಅವನಿಗೆ ಗೊತ್ತಾಗಬೇಕೀಗ. ಅದಕ್ಕಾಗಿ ಅವ್ನು ಹೊಂಟಾನ. ಅವ್ನು ನಿನ್ನೆ ಯೋಚನೆ ಮಾಡ್ಕೊತ ನಿಂತಿದ್ದಾನೆ, ನಾನು ಹೊರಗೆ ಕಂಡಾನ. ಅದಕ್ಕಾಗಿ ಅವ್ನು ಅಲ್ಲೇ ಹೋಗತ್ತಾನಂದ್ರೆ ನಂಗೆ ಪಕ್ಕ ಗೊತ್ತೈತಿ. ಅದಕ್ಕೆ ಅವನು ತಡಿಬೇಕಂತಂದ್ರೆ ನನ್ನ ಮೇಲೆ ಒದ್ರಿ ಹೊಕ್ಕ ನೋಡು. ಎಷ್ಟು ಇರಬೇಡ ಅವನಿಗೆ ಹಿಂಗೆ ಹಿಂಗೆ. ನಾನೇ ಈಗೇನ ಹೋಗಿ ಅವ್ನು ಮದುವೆ ಆಗಂತ ಹೇಳಿದ್ನ, ಅಥವಾ ಅವನಿಗೆ ಬಂದಾಕೀಗ ಗೊತ್ತಿಲ್ಲ ನಂಗೆ ತಾಳಿ ಕಟ್ಟಂತ ನಾನು ಹೇಳಿದ್ನ? ಎಲ್ಲರೂ ಬಂದು ನನ್ನ ಮ್ಯಾಗ ಸಿಟ್ಟು ತೋರಿಸ್ತಾರೆ. ಯಾಕಂದ್ರೆ ನಾನು ಇಲ್ಲಬೇಕು ಅಂತಾನಲ್ಲ ಸಿಟ್ಟು ತೋರ್ಸಾಕ. ಈ ಒಟ್ಟ ಅಂದು ನೀನು ಗಂಡು ಅವನದಾನ. ಎಲ್ಲ ತಿನ್ನೋದು ಸಿಟ್ಟೆಲ್ಲ ಬಂದು ನನ್ನ ಮ್ಯಾಗ ತೋರಿಸೋದು. ಈಗ ನೀನು ಬಂದು ಅಂತ ನಕ್ಕೊಂತ ಮಾತಾಡ್ತಾನಟ್ಟ. ಬರೀ ಸಿಡುಕ್ ಮತಿ ಸಿದ್ದಪ್ಪ ನಾವು. ಹೌದ್ರತಿ, ಅವರು ಹಂಗೆ ಇರ್ತಾರ್ರಿ? ಅಯ್ಯೋ ಯವ್ವ, ನಿನಗೆ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಕತ್ತು ಒಬ್ಬೊಬ್ರದ್ದು. ಏನಂತ ಹೇಳೋಕ್ಕಾಗ್ತತಿ? ಎಲ್ಲ ನಾನು ಸಮಯಕ್ಕೆ ಹಂಗದ, ನೀವು ನಂದು ನಾನು ಬಿಟ್ಕೊಡಂಗಿಲ್ಲ. ನಾನು ಹಂಗದ, ನಂದು ನಾನು ಹೇಳ್ತಾನೆ ಕೇಳು.
ನಂದೇನು ಮಚ್ಚಿಟ್ಕೋತಾರೆ ಅಂದೇನ ನಾನು ಆಕೆ ಅದಂತ ತಗೋ. ಒಂದು ಸರಿ ಅಲ್ಲೇ ಸಿಟ್ಟು ಬರ್ತೈತಿ, ಒಂದೊಂದು ಸರಿ ಅಲ್ಲೇ ನಗ್ತಿರ್ತಾನೆ, ಒಂದು ಸರಿ ಅಲ್ಲೇ ಸಿಟ್ಟು ಬರ್ತೈತಿ. ಹಿಂಗೆ ನಾನು ಏನು ಮಾಡೋಕ್ಕಾಗತ್ತೆ, ನಮ್ಮ ಮನ್ಯಾಗ ಎಲ್ಲರೂ ಹಿಂಗಂದ್ರೆ. ನಿಮ್ಮ ಮಾವ ಒಬ್ಬ ನೋಡು ಚಂದಾಗಿರ ಅಂದ್ರೆ ಅವ ಇದಕ್ಕೆ ತೀರ್ಪು ಕೊಡಕ್ಕೆ ಹೋಗಿ ಬಂದಂದ್ರೆ ಅವನು ಅದೇ ಹಣ ಬರ. ಅಯ್ಯೋ ಅತ್ತಿ, ಎಲ್ಲರ ಮನೆಯಾಗೂ ಅದು ಇದ್ದಿದ್ರದು ಅಲ್ರಿ, ನಮ್ಮ ಮನೆಯಾಗಾದ್ರೂ ಏನು ಕಡಿಮೆರ. ಏನಾರ ಜಗಳ ಬಂದಾಗ ಜಗಳ ಆಗೇ ಆಗ್ತಾವ್ರಿ, ಆಮೇಲೆ ಮತ್ತೆ ಸರಿ ದುಗಿಸ್ಕೊಂಡು ಮತ್ತೆ ಹೋಗ್ತಾರೆ. ಅವಾಗ ಜಗಳ ಬಂದಾಗ ಜಗಳ ಆಡ್ತಾರೆ, ಆಮೇಲೆ ಮತ್ತೆ ನಗ್ನಗ್ತಾ ಮಾತಾಡ್ತಾ ಇರ್ತಾರೆ. ಏನು ಬಂದ್ರೂ ಹೊಂದ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ತಾಯಿ ಹೇಳಿಕೊಟ್ಟಿರೋದು ರೀ. ಅಯ್ಯೋ ಚಲೋ ಹೇಳ್ಕೊಟ್ಟ ಬಿಡುವ ನಿಮ್ಮವ್ವ. ಆಕಿನೂ ಅದ ನೋಡು. ಸೊ ಆಕಿನ ಮದುವೆ ಮಾಡ್ಕೋತಿಕ್ಕಿಲ್ಲ, ಅವ್ನು ಸೋನಾಲಿನ ಮೊದ್ಲಿಂದನ ಬ್ಯಾಡ ಅಂತಾರ ಬಿಟ್ಟಿದ್ದು. ಸುಮಾನ ಮದುವೆ ಮಾಡ್ಕೊಂಡ್ರಾತು, ಅಕ್ಕ ತಂಗಿರನ್ನ ಒಂದ ಮನೆಯಿಂದ ತಂದ್ಕೊಂಡ್ರಾತು, ಚಲೋ ಇರ್ತಾರೋ ಅಂತೇಳಿ. ನೀವರ ಚಂದಗಿರಿವ ಜಗಳ ಅದು ಮಾಡ್ಕೊಳಕ್ಕೆ ಹೋಗ್ಬೇಡ. ಮೊದಲು ಅವ್ರ ಅವ್ವ ನೋಡಿಲ್ಲ ಹಂಗದಾಳು, ಮೊದಲು ಕಿರಿಕಿರಿ ಮನುಷ್ಯಾಳಕಿ. ಅತ್ತಿ ಏನಾರ ಮಾಡೋದಿದ್ರೆ ಹೇಳ್ರಿ, ನಾನು ಅಕ್ಕ ಸೇರಿ ಇಬ್ರು ಕೂಡಿ ಮಾಡ್ತೇವೆ. ಇನ್ಮೇಲೆ ಬೆಳಿಗ್ಗೆ ಎದ್ದು ಏನೆಲ್ಲ ಮಾಡಬೇಕು, ಹೆಂಗಿರ್ಬೇಕು ಅನ್ನೋದನ್ನ ನೀವು ಹೇಳ್ರಿ, ಅದ್ರ ಪ್ರಕಾರ ನಾವಿಬ್ರು ದಿನ ಮಾಡ್ಕೊಂಡು ಹೋಗ್ತೇವೆ. ಏನಕ್ಕ ಭೂಮಿ ಅಕ್ಕ, ಕರೆಕ್ಟಾ? ಸರಿ ಸೋನಾಲಿ. ಅಯ್ಯೋ ಅಕ್ಕ, ನೀವು ನನ್ನ ಸೋನಾಲಿ ಅಂತ ಕರಿತೀರಾ? ನೀವಿಲ್ಲಾಂದರೆ ನನ್ನ ಸೋನು ಅಂತ ಕರೀರಿ, ಪರವಾಗಿಲ್ಲ, ನಡೆಯುತ್ತೆ. ಸೋನಾಲಿನೇ ಅಂತ ಕರಿಬೇಕಂತ ಏನಿಲ್ಲ, ಎಲ್ಲರೂ ನನ್ನ ಸೋನು ಸೋನು ಅಂತಾರೆ. ನಂಗೆ ಸೋನಾಲಿ ಅನ್ನೋದಕ್ಕಿಂತ ಸೋನು ಅನ್ನೋದೇ ಚೆನ್ನಾಗಿದೆ ಅಲ್ವಾ ನನ್ನ ನೇಮು. ಅಕ್ಕ ನಿಮ್ಗೆ ಏನೆಲ್ಲ ಮಾಡಕ್ಕೆ ಬರ್ತೈತಿ ನನಗೆ ಹೇಳ್ರಿ, ನನಗೆಲ್ಲ ಏನು ಮಾಡಕ್ಕೆ ಬರ್ತೈತಿ ನಾನು ನಿಮಗೆ ಹೇಳ್ತೀನಿ. ಅದರಲ್ಲಿ ನಾವಿಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ, ಸರಿನಾ? ನನಗೆ ಇದು ಬರಂಗಿಲ್ಲ ಅಂತ ಅನ್ನಂಗಿಲ್ಲ, ಪ್ರತಿಯೊಂದು ಕೆಲಸನೂ ಬರ್ತೈತಿ. ಪ್ರತಿಯೊಂದು ಕೆಲಸನೂ ನಮ್ಮಮ್ಮ ನನಗೆ ಎಲ್ಲ ಹೇಳ್ಕೊಟ್ಟಾಳು. ಇದು ಬರಲ್ಲ ಅದು ಬರಲ್ಲ ಅಂತ ಏನಿಲ್ಲ. ಪ್ರತಿಯೊಂದೂ ಕಟ್ಗೆ ಕಡಿಯೋದ್ರಿಂದ, ಉರಿ ಹಚ್ಚೋದ್ರಿಂದ, ಅಡುಗೆ ಮಾಡೋದ್ರಿಂದ, ಮನೆ ಎಲ್ಲ ನೀಟಾಗಿ ಜೋಡಿಸಿ ಇಟ್ಕೊಳ್ಳೋದ್ರಿಂದ, ಒಂದು ಕಟ್ಟಿಗೆ ಇಲ್ಲಪ್ಪ ನಾವು ಏನು ಮಾಡಬೇಕು ಇವತ್ತು ಅಂತಂದರೆ ಹೋಗಿ ಯಾವ ರೀತಿ ಕಟ್ಟಿಗೆ ಕಡ್ಕೊಂಡು ಬರಬೇಕು ಅಂತ, ಹೇಗೆ ಸಂಸಾರ ಮಾಡಬೇಕು ಅನ್ನೋದನ್ನು ಎಲ್ಲನೂ ನಮ್ಮಮ್ಮ ನನಗೆ ತಿಳಿಸ್ಕೊಟ್ಟಿದ್ದಾರೆ. ಯಾಕಂತಂದರೆ ನಮ್ಮಮ್ಮ ಭಾಳ ಕಷ್ಟಪಟ್ಟು ಒಂದು ನಮ್ಮನ್ನು ಬೆಳೆಸಿರುವಂಥ ಒಂದು ಜೀವಿ ಅದು. ಆ ಜೀವಕ್ಕೆ ನಾವು ಆ ಹೆಸರನ್ನ ತರಬೇಕು ಅಂತ ನನ್ನ ಆಸೆ. ನಮ್ಮಮ್ಮ ಹೆಸರನ್ನ ನಾವು ತಂದಾಗ ಅವಳು ಎಷ್ಟು ಖುಷಿ ಪಡ್ತಾವಲ್ಲ, ಆ ಖುಷಿನ ನೋಡೋ ಆಸೆ ನನಗೆ. ಅಯ್ಯೋ ಹೌದಾ, ನಿಂಗೆಲ್ಲ ಬರ್ತೈತಿ ಅಂದ್ರೆ ನನಗೇನು ಬರಂಗಿಲ್ಲಲ್ಲ ಅಕ್ಕ, ಸ್ವಲ್ಪ ಸ್ವಲ್ಪ ಬರ್ತೈತಿ. ಫುಲ್ ಎಲ್ಲ ನನಗೆ ಏನು ಮಾಡೋಕ್ಕೆ ಬರಂಗಿಲ್ಲ. ಚಹಾ ಬರ್ತೈತಿ, ಆಮೇಲೆ ಅಡುಗೆ ಬರಂಗಿಲ್ಲ, ಕಸ ಬಾಂಡೆ ಇಂಥದ್ದೆಲ್ಲ ಬರ್ತೈತಿ. ಈ ಥರ ಎಲ್ಲ ಕಟ್ಗೆ ಕಳೆದು ಉರಿ ಹಚ್ಚೋದು ನನಗೆಲ್ಲ ಬರಂಗೇ ಇಲ್ಲ. ಅದರಲ್ಲೂ ಈ ಒಲೆ ಮೇಲಿನ ಅಡುಗೆ ನನಗೆ ಬರಂಗೇ ಇಲ್ಲ ಅಕ್ಕ. ನಿನಗೇನು ಬರುತ್ತೋ ನೀನು ಮಾಡು, ನಿನಗೇನು ಬರೋದಿಲ್ವೋ ಅದನ್ನು ನಾನು ಮಾಡ್ತೀನಿ, ಸರಿನಾ? ಇಬ್ಬರು ಹಿಂಗೆ ಹೊಂದ್ಕೊಂಡು ಮಾಡ್ಕೊಂಡು ಹೋಗೋಣ. ಅತ್ತೆ ಮಗ ನಾವು ಜಾಸ್ತಿ ಕೆಲಸ ಹಚ್ಚೋದು ಬೇಡ, ಓಕೆನಾ? ಓಕೆ ಅಕ್ಕ, ಹಾಗೆ ಆಗಲಿ. ಯವ್ವ ನನ್ನ ಸಸ್ಯಾರಿಬ್ಬರು ಹಿಂಗೆ ಇದ್ರೆ ಎಷ್ಟು ಚಲೋ ಇರ್ತೈತಿ. ಇವರಿಬ್ಬರು ನಾನು ಸಾಯೋವರೆಗೂ ಹಿಂಗೆ ಇರಲಿ ಅವ್ವ. ನಮ್ಮ ಮನೆ ಹೆಸರು ತೊಗೊಂಡು ಬರಲಿ. ಇವ್ರು ನಮ್ಮ ಮನೆ ಹೆಸರು ತೊಗೊಂಡು ಬಂದ್ರೆ ನಮ್ಮದು ಅದೃಷ್ಟನ ಕುಲಾಯಿಸ್ದಂಗೆ ಆಕ್ಕತಿ. ಈಕಿ ಎಲ್ಲ ಹೊಂದ್ಕೊಂಡು ಮಾಡ್ಕೊಂಡು ಹೋಗ್ತಾಳೆ, ಆದರೆ ಈಕಿಗೆ ಬರೋಂಗಿಲ್ಲ, ಈಕಿ ಕಲಿಸಂತಾಳೆ. ಸರಿ ಆಗೈತೆ ಜೋಡಿ. ಬೇರೆದವ್ರು ಏನರ ಇನ್ನೂ ಬೇರೆದವ್ರು ಆಗಿದ್ರೆ ಭೂಮಿ ಅಂತ ಸಿಗದಿದ್ರೆ ನಮಗೆ ಗೊತ್ತಾಕಿತ್ತು, ಎಲ್ಲ ಬರ್ತೈತಿ. ಚಲೋ ಆತು ಅಕ್ಕ, ನಿನ್ನ ಮನಸ್ಸು ಎಷ್ಟು ಒಳ್ಳೇದೈತಿ. ಎಲ್ಲದಕ್ಕೂ ಹೂನ ಅಂತೀಯಲ್ಲ, ಏನೂ ಆಗೋದಿಲ್ಲ ಅನ್ನಂಗಿಲ್ಲಲ್ಲ ನೀನು. ನಾನು ಇನ್ಮೇಲೆ ಹಿಂಗೆ ಇರ್ತೀನಿ. ಹೌದಾ? ನಮ್ಮಮ್ಮ ನಂಗೆ ಹಂಗೆ ಕಲಿಸ್ಕೊಟ್ಟಾಳ. ಏನೋ ಬೇಕಂದ್ರೂ ಏನೋ ಅವ್ರು ಮಾಡಂದ್ರೂ ಏನೂ ಆಗಲ್ಲ ಅನ್ಬೇಡ, ನಗ್ನಗ್ತಾ ಎಲ್ಲ ಮಾಡು ಅಂತ ಹೇಳಿದಾರೆ. ಅದಕ್ಕೆ ನಾನು ಅತ್ತೆ ಏನಂದ್ರೂ ಪರವಾಗಿಲ್ಲ, ನಾನು ಸಹಿಸ್ಕೊಂಡು ನಗ್ನಗ್ತಾನ ಮಾಡ್ತೀನಿ. ಗ್ರೇಟ್ ಅಕ್ಕ ನೀನು, ನಿಮ್ಮಮ್ಮ ಸೂಪರ್, ನಿನಗೆಷ್ಟು ಚಲೋ ಕಲಿಸಿದಾರಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಲ್ರಿ ಹೆಂಗದ್ರಿ, ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಾವು ವೀಡಿಯೋಸ್ ಹೆಂಗೆ ಬರತ್ತಾವು ಚಲೋ ಬರಾಕತ್ತಾವೇನ್ರಿ ನೋಡಿರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಮತ್ತು ನೋಡಿ, ಇನ್ನೂ ತಾಯಿಲ್ಲ ತವರೂರು ಸೀರಿಯಲ್ ಯಾರು ನೋಡ್ತಾ ಇಲ್ವಾ ಪ್ಲೀಸ್ ಅದನ್ನು ಕೂಡ ನೋಡಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಹಿಂಗೆ ಇರಲಿ ಅಂತ ಕೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇದೇ ರೀತಿ ನೋಡಿ, ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.